ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಇಷ್ಟಾರ್ಥ ವರಗಳ ಯಮಗೆ ನೀಡೋ ಕೃಷ್ಣ ಶ್ರೀ ಕೃಷ್ಣ. ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಇಷ್ಟಾರ್ಥ ವರಗಳ ಯಮಗೆ ನೀಡೋ ಕೃಷ್ಣ ಶ್ರೀ ಕೃಷ್ಣ. ಇವತ್ತು ನಾನು ಕೃಷ್ಣನ ದಯೆಯಿಂದ ಅಪ್ಪ ಅವ್ರ ಕಟ್ಟೆ ಆರಾಧನೆಗೆ ಬಂದಿದ್ದೀನಿ. ಇಬ್ರಾಮಪುರದ ಅಪ್ಪ ಅವ್ರ ಕಟ್ಟೆ ಆರಾಧನೆಗೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಬಂದಿದ್ದೀನಿ. ನಾನು ಒಂದು ಚೂರು ಅಪ್ಪ ಅವ್ರ ಬಗ್ಗೆ ಮಹಿಮೆ ಹೇಳೋಣ ಅಂದ್ಕೊಂಡಿದ್ದೀನಿ. ಈಗ ತುಳಸಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ನಮ್ಮ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯ ಶುಭೆ, ನಮೋ ಮೋಕ್ಷ ಪ್ರದಯ ದೇವಿ, ನಮೋ ಸಂಪತ್ ಪ್ರದಾಯಿನಿ. ಅರ್ಶಿನ ಕುಂಕುಮ ಮಾಂಗಲ್ಯ ಹಚ್ಕೊಂಡು, ಕುಂಕುಮನ ಕಡೆಗೆ ಹಚ್ಕೊಂಡು ಈಗ ವಿಷಯ ಶುರು ಮಾಡ್ತೀನಿ. ಈಗ ನಾನು ಒಂದು ಚೂರು ಇಬ್ರಾಮಪುರದ ಅಪ್ಪ ಅವ್ರ ಬಗ್ಗೆ ಹೇಳ್ತೀನಿ. ಎಲ್ಲರೂ ಮನಸ್ಸಿನಿಂದ ಕೇಳಿ. ನಾನು ಮುಂಚೆ ತಿಳಿಸಿದ್ದೀನಿ, ಕೃಷ್ಣನ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅಪ್ಪ ಅವ್ರ ಕಟ್ಟೆ ಆರಾಧನೆಗೆ ಬಂದಿದ್ದೀನಿ. ಇವತ್ತು ಮಧ್ಯದ ಆರಾಧನೆ. ನಿನ್ನೆ ದಿವಸ ನಾನು ಸ್ಟೇಟಸ್ಗೆಲ್ಲ ಹಾಕಿದ್ದೆ ಪೂರ್ವಾರಾಧನೆ. ಅಪ್ಪ ಅವ್ರನ್ನ ಅಲಂಕಾರ ಮಾಡ್ಕೊಂಡಿರೋದನ್ನು ನಾನು ಸ್ಟೇಟಸ್ಗೆ ಹಾಕಿದ್ದೆ. ತುಂಬ ಜನ ನೋಡಿದ್ದೀರಾ. ನಿಮಗೂ ಆಸೆ ಆಗ್ತಾಯಿದೆ ಅಲ್ವಾ ಬರಬೇಕು ಅಂತ. ತಕ್ಷಣ ಬಂದುಬಿಡಿ, ಯಾವ ವರ್ಷವೂ ಕೂಡ ತಪ್ಪಿಸ್ಕೋಬೇಡಿ. ಇವಾಗ ಇಬ್ರಾಮಪುರದ ಅಪ್ಪ ಅವ್ರ ಬಗ್ಗೆ ಒಂದು ಚೂರು ಅವ್ರ ಮಹಿಮೆ ಹೇಳ್ತೀನಿ. ಏನು ಅವ್ರ ಮಹಿಮೆ ಅಂತ ನೀವು ಕೇಳಿಬಿಟ್ರೆ ತಕ್ಷಣ ನೀವು ಹೊರಟು ಬರ್ತೀರಾ. ಇವಾಗ ಇಲ್ಲಿ ನಾನು ನಿಂತಿದ್ದೀನಿ, ತುಳಸಿ ಗಿಡ ಇದೆ. ಇಲ್ಲಿ ಒಂದು ಸತಿ ಅಪ್ಪ ಅವರು ತಾಯಿ ಬಂದ್ಬಿಟ್ಟು, ನಾನು ಗದಗ್ನಲ್ಲಿರೋ ವೀರನಾರಾಯಣ ದೇವ್ರನ್ನ ನೋಡಬೇಕಪ್ಪ ಅಂತ ಕೇಳ್ತಾರೆ. ಆಗ ಗದಗ್ ಎಲ್ಲಿರೋದು, ಎಷ್ಟು ದೂರ ನಿಮಗೆ ಗೊತ್ತು. ಇಬ್ರಾಮಪುರ ಇರೋದು ಅದು ನಿಮಗೆ ಗೊತ್ತು, ಎಷ್ಟು ದೂರ. ಒಂದಕ್ಕೊಂದಕ್ಕೆ ಅರ್ಥವೇ ಇಲ್ಲ, ಅಷ್ಟು ದೂರ. ಆದರೆ ಅಪ್ಪ ಅವರು, ಅಮ್ಮ ಆಯಿತು ನಿನ್ನ ಆಸೆ ನಾನು ನೆರವೇರಿಸ್ತೀನಿ ಅಂತ ಲಕ್ಷ್ಮೀನಾರಾಯಣ ದೇವ್ರನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಕ್ಕೆ ಗದಗದಲ್ಲಿ ಇರೋ ವೀರನಾರಾಯಣ ದೇವರು ನಿನ್ನ ಭಕ್ತಿಗೆ ಮೆಚ್ಚಿದೇನೋ, ನಿನಗೇನು ಬೇಕು ವರ ಅಂತ ಕೇಳಿದ್ದಕ್ಕೆ ನನ್ನ ತಾಯಿ ನಾರಾಯಣ ದೇವರ ದರ್ಶನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾರಾಯಣ ಅನುಗ್ರಹ ಮಾಡು ಅಂತ ಅಪ್ಪ ಅವ್ರು ಕೇಳಿದ್ದಕ್ಕೆ, ನೋಡಿ ಇಲ್ಲಿ ನಾನು ನಿಂತಿದ್ದೀನಲ್ಲ ತುಳಸಿ ಗಿಡ, ಇಲ್ಲಿ ತುಳಸಿ ಗಿಡದ ಹತ್ರ ಕೈ ತೋರಿಸ್ತಾ ಇದ್ದೀನಿ ನೋಡಿ. ಅವ್ರ ತಾಯಿನ ಕರ್ಕೊಂಬಂದು, ನೋಡಮ್ಮ ಗದಗದಲ್ಲಿರೋ ವೀರನಾರಾಯಣ ದೇವ್ರನ್ನ ನೋಡಮ್ಮ, ಭಕ್ತಿಯಿಂದ ನಮಸ್ಕಾರ ಮಾಡು ಅಂತ ಅಪ್ಪ ಅವ್ರು ಹೇಳಿದ್ರು. ಆಗ ಅವ್ರ ತಾಯಿ ಇದೇ ತುಳಸಿ ಗಿಡದ ಹತ್ರ ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿದುಕೊಂಡು ನಿಂತ್ಕೊಂಡು ನೋಡ್ತಾರೆ. ಗದಗದಲ್ಲಿರೋ ವೀರನಾರಾಯಣ ದೇವರು ಅವ್ರ ತಾಯಿಗೆ, ಯಾರೋ ಅಪ್ಪ ಅವ್ರ ತಾಯಿಗೆ ಪ್ರತ್ಯಕ್ಷ ಆಗಿದ್ದಾರೆ. ಇನ್ನು ಅಪ್ಪ ಅವ್ರ ಮಹಿಮೆ ಹೇಗಿದೆ ಹೇಳಿ. ನಾರಾಯಣ ದೇವ್ರನ್ನ ಕೇಳಿದ ತಕ್ಷಣ ತಥಾಸ್ತು ಅಂತ ಅಂದ್ಬಿಟ್ಟು ನಾರಾಯಣ ದೇವ್ರು ಅಂತಾರೆ. ಅಂದರೆ ಅಪ್ಪ ಅವ್ರ ಮಹಿಮೆ ಹೇಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ರಾಯರ ಮನಸ್ಸಿನಲ್ಲಿ ಏನಿದೆ ಅಂತ ಅಪ್ಪ ಅವ್ರು ಹೇಳ್ತಿದ್ರಂತೆ. ರಾಯರು ಮತ್ತು ಅಪ್ಪ ಅವರು ಮಾತಾಡ್ತಾ ಇದ್ರಂತೆ, ಚರ್ಚೆ ಮಾಡ್ತಾಯಿದ್ರಂತೆ. ತುಂಗಭದ್ರಾ ನದಿ ಬಂಡೆಕಲ್ ಮೇಲೆ ಕೂತ್ಕೊಂಡು. ಮತ್ತು ಇಲ್ಲಿಂದ ಇಬ್ರಾಮಪುರದಿಂದ ಮಂತ್ರಾಲಯಕ್ಕೆ ಅಪ್ಪ ಅವರು ನಡ್ಕೊಂಡು ಹೋಗ್ತಾ ಇದ್ರಂತೆ. ಒಂದು 7 ಕಿಲೋಮೀಟ್ರ್ ಇದೆ ಮಂತ್ರಾಲಯದಿಂದ ಇಬ್ರಾಮಪುರಕ್ಕೆ. 7 ಕಿಲೋಮೀಟ್ರ್ ನಡ್ಕೊಂಡು ರಾಯರನ್ನ ನೋಡಿ ಮಾತಾಡಿಸ್ಕೊಂಡು, ಗೊತ್ತಾಯ್ತಾ, ಅವರಿಂದ ಆಶೀರ್ವಾದ ತಗೊಂಡು ಬರ್ತಾಯಿದ್ದಂತೆ ಅಪ್ಪ ಅಂತ ಅಪ್ಪ ಅವರು, ಗೊತ್ತಾಯ್ತಾ. ಇವತ್ತು ನೀವು ಮಧ್ಯದ ಆರಾಧನೆನ ನಾನು ತೋರಿಸ್ತೀನಿ, ಅಲಂಕಾರ ಮಾಡಿರೋದನ್ನು ಇವತ್ತು ನೀವು ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರನ್ನೂ ನಾನು ಅಪ್ಪ ಅವರು ಆರಾಧನೆ ಕರ್ಕೊಂಡು ಬಂದಿದ್ದೀನಿ. ಈ ವಿಡಿಯೋ ಕೈ ಸೇರಿದ ತಕ್ಷಣ ಖಂಡಿತ ಮರಿಬೇಡಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಅಪ್ಪ ಅವರು ಶಿಷ್ಯರು, ಅವ್ರನ್ನ ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ಮತ್ತು ಅವ್ರ ಮಹಿಮೆ ಏನು ಅಂತ ನಿಮ್ಗೆ ಹೇಳ್ತೀನಿ. ನೀವೇನಾದ್ರು ಕೇಳಿಬಿಟ್ರೆ ಅಷ್ಟೇ, ಆಮೇಲೆ ಅದನ್ನು ಆಮೇಲೆ ಹೇಳ್ತೀನಿ ಆ ವಿಚಾರನ. ಈಗ ಏಕೆಂದರೆ ನನಗೆ ತಲೆಯಲ್ಲಿ ತುಂಬ ಇರೋದ್ರಿಂದ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಈಗ ಅಪ್ಪ ಅವರು ಶಿಷ್ಯರು ಯಾರು ಅಂತ ನೋಡೋಣ ಬನ್ನಿ.
ಈಗ ನಾ ಹೇಳಿದ್ನಲ್ಲ, ಅಪ್ಪ ಅವರು ಶಿಷ್ಯರಾದ ಯೋಗಿ ನಾರಾಯಣಾಚಾರ್ಯನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ. ಈಗ ಒಳಗಡೆ ಹೋಗಿ ಈಗ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಯೋಗಿ ನಾರಾಯಣಾಚಾರ್ಯರು ಇವರು ಅಪ್ಪ ಅವರು ಶಿಷ್ಯರು, ಪ್ರಿಯ ಶಿಷ್ಯರು. ಈಗ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಈಗ ನಾನು ಇಬ್ರಾಮಪುರದ ರಾಮಚಂದ್ರಾಚಾರ್ಯರು, ಅವ್ರ ವಂಶಸ್ಥರು ಹಾಗೂ ಅಪ್ಪ ಅವ್ರನ್ನ ಪೂಜೆ ಮಾಡ್ತಾರೆ. ಅವ್ರದ್ದು ಫೋನ್ ನಂಬರ್ ನಾನು ಕೊಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮ್ಗೆ ಏನು ಅಪ್ಪ ಅವ್ರಿಗೆ ಸಹಾಯ, ನೀವು ಸೇವೆ ಮಾಡಬೇಕು ಅಥವಾ ಇಲ್ಲಿ ಬಂದು ಸಹಾಯ ಮಾಡಬೇಕು, ನಾನನ್ನು ಕೂಡ ಭಕ್ತಿಯಿಂದ ಬರ್ತೀನಿ ಅಂತ ನಿಮ್ಗೆ ಏನೇನಿದೆ, ನಿಮ್ಗೆ ಏನು ಸೇವೆ ಮಾಡಿಸ್ಬೇಕು ಅನ್ನೋದೆಲ್ಲ ಕೂಡ ಇವ್ರಿಗೆ ಫೋನ್ ಮಾಡಿದ್ರೆ ರಾಮಚಂದ್ರಾಚಾರ್ಯರು ಫೋನ್ ತೊಗೊಂಡು ನಿಮ್ಗೆ ಏನು ಬೇಕು ಉತ್ತರ ಕೊಡ್ತಾರೆ. ಎಲ್ಲರೂ ಫೋನ್ ನಂಬರ್ನ ಬರೆದು ಇಟ್ಕೊಳ್ಳಿ. ಈಗ ಅಪ್ಪ ಅವ್ರ ಶಿಷ್ಯರು ಯೋಗಿ ನಾರಾಯಣಾಚಾರ್ಯನ ನೋಡಿದ್ರಲ್ವ, ಅವ್ರದ್ದು ಮಹಿಮೆ ಒಂಚೂರು ಹೇಳ್ತೀನಿ. ಏನು ಅಂದರೆ, ಅವರು ದಿನಕ್ಕೆ ಒಂದು ಖರ್ಜೂರ ತಿಂದು ಒಂದು ವಾರ ಅಪ್ಪ ಅವ್ರನ್ನ ಮೂರ್ತಿ ಕೆತ್ತಿದಾರಂತೆ. ಕೇಳಿಸ್ತಾ? ಅಪ್ಪ ಅವ್ರನ್ನ ಗುರುಗಳು ಅಂತ ಅವರು ಮನಸ್ಸಿಂದ ಹೆಂಗೆ ಸ್ವೀಕಾರ ಮಾಡಿದ್ರು ಅಂದರೆ, ಅದೇ ಗದಗದಲ್ಲಿರೋ ವೀರನಾರಾಯಣ ದೇವ್ರನ್ನ ಇಲ್ಲಿಗೆ ಕರೆಸ್ಬಿಟ್ಟಿದ್ದಾರಲ್ಲ, ಎಂಥ ಅಪ್ಪ ಅವ್ರ ವಿಶೇಷ ಮಹಿಮೆ ಅಂದ್ಬಿಟ್ಟು ಅವತ್ತಿನಿಂದ ನಾನು ನಿಮ್ಮ ಪರಮ ಶಿಷ್ಯ ಗುರುಗಳೇ ಅಂತ ಅಪ್ಪ ಅವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರಂತೆ ಯೋಗಿ ನಾರಾಯಣಾಚಾರ್ಯರು. ಆಮೇಲೆ ಅವರು ದಿನಕ್ಕೆ ಒಂದು ಖರ್ಜೂರ ಅಂದರೆ ಉತ್ತತ್ತಿ, ಒಂದು ಖರ್ಜೂರ ತಿಂದು, ಯಾಕೆ ಅಂದರೆ ಇವಾಗ ವ್ರತ ಅಲ್ವಾ, ಅಪ್ಪ ಅವ್ರ ಆರಾಧನೆ ಬರೋದು ವ್ರತದಲ್ಲೇ, ಗೊತ್ತಾಯ್ತಾ? ಆವಾಗ ಯೋಗಿ ನಾರಾಯಣಾಚಾರ್ಯರು ಒಂದು ವಾರ ದಿನಕ್ಕೆ ಒಂದು ಖರ್ಜೂರ ತಿಂದು ಅಪ್ಪ ಅವರ ಮೂರ್ತಿನ ಕೆತ್ತಿದ್ದಾರೆ. ಎಷ್ಟು ಮಹಿಮೆ ಶಿಷ್ಯರದು, ಅಪ್ಪ ಅವ್ರದ್ದು ಎಷ್ಟು ಮಹಿಮೆ. ನೀವಿನ್ನೂ ಅಪ್ಪ ಅವ್ರನ್ನ ನೋಡಿ ಮನಸ್ಸಲ್ಲಿ ಏನೇನಿದೆ ಅಂತ ನೀವು ಬೇಡಂಗಿತ್ತು ಅಂದರೆ ಖಂಡಿತ ಇಬ್ರಾಮಪುರಕ್ಕೆ ಬರಬೇಕು. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ, ಅಪ್ಪ ಅವ್ರ ಹತ್ರ ಬಂದರೆ, ಇವಾಗ ನೀವು ಮಂತ್ರಾಲಯಕ್ಕೆ ಹೋದರೆ ಏನು ಕೇಳಿದ್ರು ಕೊಡ್ತಾರೆ, ಅಪ್ಪ ಅವ್ರ ಹತ್ರ ಹೋದರೆ ಏನು ಕೇಳಿದ್ರು ಕೊಡ್ತಾರೆ, ಹಾಗೆ ಎಲ್ಲೆಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದರೂ ಕೂಡ ಎಲ್ಲ ಕೊಡ್ತಾರೆ. ಆದರೆ ಇಲ್ಲಿದೇನು ವಿಶೇಷ ಅಂದರೆ, ಇಬ್ರಾಮಪುರದ ಅಪ್ಪ ಅವ್ರ ಕಟ್ಟೆಗೆ ಬಂದ ತಕ್ಷಣ ನೀವು ಯಾರಿಗೆ ಮಕ್ಕಳಿಲ್ವೋ, ನನಗೆ ಸಂತಾನ ಕೊಡಬೇಕು ಅಪ್ಪ ಅವರೇ ಅಂತ ನೀವು ಸೇವೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಗಂಡ ಸಂತಾನನೇ ಸಿಗುತ್ತೆ. ಯಾಕೆಂದರೆ ನಾನು ನಿಮಗೆ ಹೋದ ವರ್ಷದಲ್ಲಿ 2 ವಿಡಿಯೋ ಹಾಕಿದ್ದೆ. ಅದರಲ್ಲೂ ಕೂಡ ಇಬ್ರಾಮಪುರದಲ್ಲಿರುವ ಅಪ್ಪ ಅವ್ರನ್ನ ಪೂಜೆ ಮಾಡಿ ಅವ್ರು ನಿಮಗೆ ಹೇಳಿದರು, ಮೊದಲಿಗೆ ಇಲ್ಲಿ ಸಂತಾನ ಸಿಗುತ್ತೆ, ಮತ್ತು ಮದುವೆ ಆಗಿಲ್ದಿರೋರಿಗೆ ಮದುವೆ ಆಗುತ್ತೆ, ಕೆಲಸ ಬೇಕೋ ಕೆಲಸ ಸಿಗುತ್ತೆ. ಹಾಗೆ ಇವರು ಏನು ಬೇಕೋ ಕೊಡ್ತಾರೆ. ಆದರೆ ನೀವು ಭಕ್ತಿಯಿಂದ ಇಲ್ಲಿ ಬಂದು ಸೇವೆ ಮಾಡಬೇಕು. ಗೊತ್ತಾಯ್ತಲ್ಲ? ಯಾರ್ಯಾರಿಗೆ ಮಕ್ಕಳಿಲ್ವೋ ಒಂದೇ ಮನಸ್ಸಿನಿಂದ ಕೃಷ್ಣನ ಮೇಲೆ ಭಾರ ಹಾಕಿ ಇಬ್ರಾಮಪುರಕ್ಕೆ ಬಂತು ಅಂದರೆ ಇಲ್ಲಿ ನೀವು ಒಂದು 5 ದಿವಸನೋ 3 ದಿವಸನೋ ನೀವು ಯಥಾಶಕ್ತಿ ಸೇವೆ ಮಾಡಿದ್ರೆ ಖಂಡಿತ ಸಂತಾನ ಕಟ್ಟಿಟ್ಬುತ್ತಿ. ಈಗ ನೀವು ಎಲ್ಲರೂ ಕೂಡ ಮಧ್ಯದ ಆರಾಧನೆ ದಿವಸ ಅಪ್ಪ ಅವ್ರನ್ನ ಭಕ್ತಿನ ನೋಡಿ ಪ್ರಾರ್ಥನೆ ಮಾಡೋಣ. ಬರ್ತೀರಾ? ಹರೇ ಶ್ರೀನಿವಾಸ. ಇವಾಗ ಅಪ್ಪ ಅವ್ರನ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಾನು ಆಗಲೇ ಹೇಳಿದ್ನಲ್ಲ, ಯೋಗಿ ನಾರಾಯಣಾಚಾರ್ಯರು ಅಪ್ಪ ಅವ್ರನ್ನ ಕೆತ್ತಿದ್ದಾರೆ 1 ವಾರದಲ್ಲಿ ಅಂತ ನೋಡಿ, ಹತ್ತಿರದಿಂದ ಇನ್ನೂ ತೋರಿಸ್ತಾ ಇದ್ದೀನಿ. ಎಲ್ಲರೂ ಗಮನಿಸಿ. ದಿನಕ್ಕೆ 1 ಖರ್ಜೂರ ಅಥವಾ ಉತ್ತತ್ತಿ ತಿಂದು 1 ವಾರದಲ್ಲಿ ಅಪ್ಪ ಅವ್ರನ್ನ ಕೆತ್ತಿದ್ದಾರೆ ಅಂದರೆ ಅವ್ರ ಸಾಮರ್ಥ್ಯ ಹೆಂಗಿದೆ, ಅಪ್ಪ ಅವ್ರ ಮಹಿಮೆ ಏನು, ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಿಮಗೆ ಆದಷ್ಟು ಬರಬೇಕು, 99% ಇಬ್ರಾಮಪುರಕ್ಕೆ ಬರಬೇಕು. ನಿಮಗೆ ಆಗಲ್ಲ ಅನ್ನೋರು ಇಲ್ಲಿಂದನೇ ಭಕ್ತಿಯಿಂದ ಅವ್ರ ಪಾದಕ್ಕೆ ನಿಮ್ಮ ತಲೆ ಒಡ್ಡಿ ಭಕ್ತಿಯಿಂದ ಬೇಡ್ಕೊಳ್ಳಿ. ನಿಮಗೆ ಏನು ಸಂತಾನ ಬೇಕು ಖಂಡಿತ ಆಗುತ್ತೆ. ಇವಾಗ ಎಲ್ಲರೂ ನಮ್ಮ ಶ್ರೀಕೃಷ್ಣನ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇಲ್ಲಿ ಹೇಳಿದ್ನಲ್ಲ ನಾನು, ಇಲ್ಲಿಗೆ ಬಂದ ತಕ್ಷಣ ಅಪ್ಪ ಅವ್ರನ್ನ ಭಕ್ತಿಯಿಂದ ಕೇಳ್ಕೊಂಡ್ರೆ ಸಂತಾನ ಮೊದಲು ಕೊಡ್ತಾರೆ. ಅದಕ್ಕೆ ನಮ್ಮ ಸಂತಾನ ಗೋಪಾಲಕೃಷ್ಣನೇ ಸಾಕ್ಷಿ. ಎಷ್ಟು ಚೆನ್ನಾಗಿ ಅಪ್ಪ ಅವ್ರ ಮೇಲೆ ಸಂತಾನ ಗೋಪಾಲಕೃಷ್ಣ ನಿಂತಿದ್ದಾರೆ ಅಂದರೆ ಏನು, ಯಾರಿಗೆ ಸಂತಾನ ಇಲ್ವೋ ಇಲ್ಲಿಗೆ ಬಂದವ್ರಿಗೆಲ್ಲ ನಾನು ಸಂತಾನ ಕೊಡ್ತೀನಿ, ಆಮೇಲೆ ಮುಂದಕ್ಕೆ ಏನೇನು ಬೇಕೋ ಅದನ್ನು ಕೊಡ್ತೀನಿ ಅಂತಾನೆ ನಮ್ಮ ಉಡುಪಿ ಕೃಷ್ಣ. ಎಲ್ಲರೂ ನಮ್ಮ ಸಂತಾನ ವೇಣುಗೋಪಾಲ ಮೂರ್ತಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನಿಮ್ಮ ಪರವಾಗಿ ನಾನು ಕೃಷ್ಣನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ, ನೀವೂ ಕೂಡ ನಮಸ್ಕಾರ ಮಾಡಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ. ಈಗ ಅಪ್ಪ ಅವ್ರ ಪಾದನೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ ಭಕ್ತಿಯಿಂದ. ನೀವು ಭಕ್ತಿಯಿಂದ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಯಾಕೆ
ಯಾಕೆ ಅಂದರೆ ಅಪ್ಪ ಅವ್ರ ಬೃಂದಾವನ ಅಪ್ಪ ಅವ್ರು ಇದ್ದಾರಲ್ಲ ಅವ್ರನ್ನ ಮುಟ್ಟಕ್ಕಾಗಲ್ಲ ಅಲ್ವಾ. ಈಗ ನೀವು ಇಲ್ಲಿಂದನೇ ಮುಟ್ಟಿ ಭಕ್ತಿಯಿಂದ ಕೇಳ್ಕೊಳ್ಳಿ. ಯಾರಿಗೆ ಮಕ್ಕಳಾಗಿಲ್ವೋ ನನಗೂ ಸಂತಾನ ಕೊಡಿ ಅಪ್ಪ ಅವರೇ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಕೊಡ್ತಾರೆ. ಈಗ ಅಪ್ಪ ಅವ್ರನ್ನ ಚಿತ್ರಣ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡೋಣ ಬನ್ನಿ. ನೋಡಿ ಇಬ್ರಾಮಪುರದಲ್ಲಿ ಅಪ್ಪ ಅವರು ಹೇಗಿದ್ದಾರೆ ನೋಡಿ, ಒಂದ್ಸತಿ ನೋಡಿ ಆ ಕಳೆ ಕಾಂತಿ, ಆ ಮುಖದಲ್ಲಿ ವರ್ಚಸ್ಸು ಎಷ್ಟು ಚೆನ್ನಾಗಿ, ಅಂಗರಕ್ಷತೆ ಹಚ್ಕೊಂಡು ಕರ್ಣಕುಂಡಲ ಹಾಕ್ಕೊಂಡು, ಗೊತ್ತಾಯ್ತಾ ನೋಡಿ, ಎಲ್ಲ ಕೈ ಬೆರಳಿಗೂ ಕೂಡ ಉಂಗುರ ಹಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ. ಬಂದವ್ರಿಗೆಲ್ಲ ಕೂಡ ನಾನು ಏನು ಬೇಕಾದೆಲ್ಲ ಕೊಡ್ತೀನಿ ಅಂತ ಇಂಥ ಮಹನೀಯರು ಇದ್ದಾರೆ. ಇವತ್ತು ಮಧ್ಯದ ಆರಾಧನೆ ದಿವಸ ನೀವು ಅವ್ರನ್ನ ನೋಡ್ತಾ ಇದ್ದೀರಾ. ಭಕ್ತಿಯಿಂದ ಮನೇಲೇ ಇದ್ದು ನೀವು ಭಕ್ತಿಯಿಂದ ಕೇಳ್ಕೊಳ್ಳಿ, ಅವ್ರು ಏನು ಬೇಕೋ ಕೂಡ ಕೊಡ್ತಾರೆ. ಹರೇ ಶ್ರೀನಿವಾಸ.